ಇದಲ್ಲ ಇದು ಗೈಸ್ ಇಲ್ಲಿ ರಾಮನಗರ ಹತ್ರ ಇರೋ ಒಂದು ಮತ್ತೆ ನನ್ನ ಬರ್ಡೇ ದಿನನೇ ಸಾಂಗ್ ರಿಲೀಸ್ ಆಗ್ತಿಲ್ಲ, ಅಲ್ಲಿಗೆ ಒಂದು ಡ್ರೆಸ್ಸು ಮತ್ತೆ ಪಾರ್ಟಿಗೆ ಹೋಗೋಕೆ ಅಂತ ಹೇಳಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ಅಂದರೆ ನಾನು ಒಂದು 3 ಮಂತ್ಸ್ ಆಗಿತ್ತು ಅನಿಸುತ್ತೆ ವ್ಲಾಗ್ ಎಲ್ಲ ಸ್ಟಾಪ್ ಮಾಡಿ. ತುಂಬ ಜನ ಹೇಳ್ತಾ ಇದ್ರಿ ಲವ್ ಫೇಲ್ಯೂರ್ ಎಲ್ಲ ರೀಲ್ಸ್ ಬಿಟ್ಬಿಟ್ಟು ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡು ಅಂತ. ಸೊ ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಓಕೆ, ಅದನ್ನು 3 ಮಂತ್ಸ್ ಆಯಿತು ಅಕ್ಕನ ಮೀಟ್ ಮಾಡಿಲ್ಲ, ಅಕ್ಕನ ಮನೆಗೆ ಹೋಗಿಲ್ಲ. ಸೊ ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಗೈಸ್. ಆಫ್ಟರ್ 3 ಮಂತ್ಸ್ ಆದಮೇಲೆ ಮೀಟ್ ಆಗ್ತಾ ಇದ್ದೀನಿ. ಇನ್ನೊಂದು ಏನು ಗೊತ್ತಾ, ಅಕ್ಕನ ಬರ್ಡೇ ಕೂಡ 3 ಡೇಸ್ ಇದೆ, ಹೋಗ್ತಾ ಇದ್ದೀನಿ. ಓಕೆ ಬನ್ನಿ, ಹೋಗ್ತಾ ಹೋಗ್ತಾ ಯಾವುದಾದ್ರು ಏನಾದರೂ ಪ್ಲೇಸ್ ಸಿಕ್ಕರೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಗೈಸ್ ಇಲ್ಲಿ ನೋಡಿ ಹೈವೇ ಹತ್ರ ನಿಲ್ಲಿಸಿದ್ದೆ. ಏನು ಗೊತ್ತಾ, ಇಡೀ ಒಂದು ನಿಮಿಷ ಹೇಳ್ತೀನಿ ಗೈಸ್. ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೆ 5 to 6 hours ಮಿನಿಮಮ್ ಅಂದರೂ ಬೇಕು. ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ, ಮೇ ಬಿ 3-4 ಅವರ್ಸಲ್ಲಿ ರೀಚ್ ಆಗ್ಬೋದು. ಏ ಗೂಬೆ ಏನು ವ್ಲಾಗಲ್ಲಿ ಡೈರೆಕ್ಟ್ ನೋಡೋಂತೆ ಹೋಗು. ಇವ್ರು ನಮ್ಮ ಸರ್ ಬಂದಿದ್ದಾರೆ ಬಿಟ್ಟು ಬರೋಕ್ಕೆ. ಅಲ್ಲಿ ಹೋದ್ಮೇಲೆ ಹೋಗ್ತಾ ಹೋಗ್ತಾ ಏನಾದರೂ ಸಿಕ್ಕರೆ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್. A few moments later. ಗೈಸ್ ಬೆಂಗಳೂರು ನಿಯರ್ ಇದ್ದೀನಿ. ಆಲ್ರೆಡಿ ಟೈಮ್ ಎಷ್ಟಾಗಿದೆ ಅಂದರೆ 4:30 ಆಗಿದೆ. ಇಲ್ಲಿ ಹೋಗ್ತಾ ಹೋಗ್ತಾ ಇಲ್ಲೊಂದು ಯಾವುದೋ ಫಾರ್ಟ್ ಇದೆ. ಏನು ವ್ಲಾಗಲ್ಲಿ ಅಂದರೆ ಮಲ್ಕೊಂಡ್ಬಿಟ್ಟಿದ್ನಲ್ಲ, ಏನು ನೋಡೋಕ್ಕಾಗಲಿಲ್ಲ. ಅದಕ್ಕೆ ಬನ್ನಿ ಇದನ್ನೇ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗೋಣ. ಏನಂತಾರೆ ಇದಕ್ಕೆ? ಹಾರ್ಸ್ ಹೇಳು, ಮಾತಾಡು, ಮ್ಯೂಟ್ ಮಾಡ್ತೀನಿ. ಹಾರ್ಸ್ ರೈಡಿಂಗ್ ಗೈಸಲ್ಲಿ ಕೆಳಗಡೆ ಇದಿತ್ತು, ನಾವು ಊಟ ಮಾಡಿಲ್ವಲ್ಲ, ಅದಕ್ಕೆ ಹೊಟ್ಟೆ ಹಸಿತಿದೆ ಅಂತ ತಗೊಂಡೆ. ಗೈಸ್ ಇಲ್ಲೇ ರಾಮನಗರ ಹತ್ರ ಇರೋ ಒಂದು ಹಾಫ್ ಬಿಟ್ ಪ್ಲೇಸಿಗೆ ಬಂದಿದ್ದೆ. ನಾನು ಅಂದ್ಕೊಂಡೆ ಹಂಗೆ ಕಾಮನ್ ಆಗಿದೆ ಅಂತ, ಬಟ್ ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು ನೀವು. ಈ ಕಡೆ ನೋಡಿದ್ರೆ ಇಲ್ಲೆಲ್ಲ ಫಾರ್ಟ್ ಇದೆ, ನಾನು ತೋರಿಸ್ತೀನಿ ಒಂದು ಸೆಕೆಂಡು. ಈ ಕಡೆ ಬಂದರೆ ನಿಮಗೆ ಅಲ್ಲಿ ನೋಡಿ ಇಲ್ಲೆಲ್ಲ ನೀರು ಕಾಣಿಸ್ತಿದೆ, ವಾಟರ್ ಗೇಮ್ಸ್ ಎಲ್ಲ ಅಲ್ಲೋ ಇದೆ. ಝೂಮ್ ಹಾಕೋದು 2x ಗೈಸ್. ಏನಂದರೆ ವೀಡಿಯೋ ಮಾಡ್ತಾ ಇರೋದು ನಮ್ಮ ಸರ್, ಅವ್ರಿಗೆ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ, ಅಂದರೂ ಆದಷ್ಟು ಟ್ರೈ ಮಾಡ್ತೀನಿ. ಗೈಸ್ ನೋಡಿ ಇದೆಲ್ಲ ಫಾಟು, ಅಲ್ಲೆಲ್ಲ ಕೂತ್ಕೊಳ್ಳೋರು ಆ ಸೈಡೆಲ್ಲ ಕೂತ್ಕೊಂಡಿದ್ದಾರೆ. ನಾನು ಅಷ್ಟು ಫುಲ್ ಮೇಲೇನು ಹೋಗಿಲ್ಲ. ಈ ಕಡೆ ನಿಮಗೆ ವಾಟರ್ ಗೇಮಿಂಗ್ಸ್ ಎಲ್ಲ ಇದೆ, ಬೋಟಿಂಗ್ ಇದೆ, ಅಲ್ಲೆಲ್ಲ ಟಿಕೆಟ್ ತೊಗೋಬೇಕು. ರಿಟರ್ನ್ ಮಾಡಂಗಿಲ್ಲ ಪಾಪ ಹುಡುಗಿ. ಫೈನಲಿ ವಾಟರ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡೆ. ಆಲ್ರೆಡಿ ಟೈಮ್ ಆಗಿದೆ, ಇನ್ನೇನಿಲ್ಲ, ಡೈರೆಕ್ಟ್ ಮನೆಗೆ ಹೋಗೋಣ. ನಿಮ್ಗೇನಾದರೂ ಈ ಲೊಕೇಶನ್ ಬೇಕಿದ್ದರೆ ಕಮೆಂಟ್ ಮಾಡಿ. ಗೈಸ್ ಇಲ್ಲಿ ನೋಡಿ ಚಾಕ್ಲೇಟ್ ಮೆಲ್ಟ್ ಆಗಿದೆ. ನಿಮ್ಮ ಚಾಕ್ಲೇಟ್ ಕೂಡ ಈ ಥರ ಮೆಲ್ಟ್ ಆದರೆ ಏನು ಟೆನ್ಷನ್ ತೊಗೊಬೇಡಿ, ಹಿಂಗೆ ಇಟ್ಕೊಂಡು ತಿನ್ನಿ ಅಷ್ಟೇ. ಹೌದು ತಾನೇ, ಹಂಗೆ ತಿನ್ನಬೇಕು. A few moments later. ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಇಲ್ಲಿ ನೋಡಿ ಆಫ್ಟರ್ 3 ಮಂತ್ಸ್ ಆದಮೇಲೆ ನಮ್ಮ ಅಕ್ಕನ ಮೀಟ್ ಮಾಡ್ತಿರೋದು. ಲಾಸ್ಟ್ ಟೈಮ್ ಫೆಬ್ರವರಿಲಿ ಬಂದಿದ್ದೆ, ಅದೇ ಮದುವೆ ಇನ್ವಿಟೇಷನ್ ಕೊಡೋಕ್ಕಂತ. ಅದಾದಮೇಲೆ ನಾನು ಇವಾಗೇ ಡೈರೆಕ್ಟ್ ಬಂದಿರೋದು. ಅಕ್ಕ ಹಾಯ್ ಮಾಡು,
ಸ್ವಲ್ಪ ಹುಷಾರಿಲ್ಲ, 4 ದಿನದಿಂದ ಹುಷಾರಿಲ್ಲ ನೋಡಿ, ಹಿಂಗಾಗ್ಬಿಟ್ಟಿದ್ದೀನಿ, ಸಣ್ಣ ಆಗ್ಬಿಟ್ಟು. ಡಾರ್ಕ್ ಸರ್ಕಲ್ ಎಲ್ಲ ಆಗಿದೆ. ಚಲೋ ಬರೀ ಅಕ್ಕ ಎಲ್ಲಿ ಹೋಗ್ತಿರೋದು? ಗೈಸ್ ಹೆಂಗೆ ಗೊತ್ತಾ, ಹಿಂಗೆ ಹಿಡ್ಕೊ. ಹಿಂಗಕ್ಕ ಈ ಸೈಡಾ? ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ನಾನು ಯಾವಾಗಲೂ ಬರ್ಡೇ ಎಲ್ಲ ಸೆಲೆಬ್ರೇಟ್ ಏನೂ ಮಾಡ್ಕೊಡಲ್ಲ, ನಂಗೆ ಇಷ್ಟ ಆಗಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ. ಬಟ್ ದೇವಸ್ಥಾನಕ್ಕೆ ಹೋಗ್ತೀನಿ ನಾನು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ಡ್ರೆಸ್ಸು, ಮತ್ತು ನನ್ನ ಬರ್ಡೇ ದಿನವೇ ಸಾಂಗ್ ರಿಲೀಸ್ ಆಗ್ತಿಲ್ಲ, ಅಲ್ಲಿಗೆ ಒಂದು ಡ್ರೆಸ್ಸು, ಮತ್ತು ಪಾರ್ಟಿಗೆ ಹೋಗೋಕ್ಕೆ ಅಂತ ಹೇಳಿ ಇಲ್ಲೆಲ್ಲ ನೋಡಿ ಹೆಂಗೆ ಓದ್ಕೊಂಡಿದೆ. ಸೊ ಅಷ್ಟು ಔಟ್ಫಿಟ್ನ ರೆಡಿ ಮಾಡಿದ್ದಾರೆ. ಸೊ ನಾನು ಡಿಸೈನರ್ ಹತ್ರ ಹೋಗ್ತಾಯಿದ್ದೀನಿ. ಅಂದರೆ ನಾನು ಹಾಕೊಂಡು ಇದು ಯಾರು ಇಲ್ಲ ಹಾಕಿರೋರು ಬಿಡಿ ಆಯಿತಾ. ಸೊ ಅದೆಲ್ಲ ಚೆಕ್ ಮಾಡಬೇಕಲ್ವ, ಅದಕ್ಕೆ ಹೋಗ್ತಾಯಿದ್ದೀವಿ. ಯಾವ್ಯಾವ ಔಟ್ಫಿಟ್ ಏನೇನು ಅಂತ ಇವಂದ್ರಲ್ಲಿ ಬರುತ್ತೆ ಇದು ವ್ಲಾಗು. ನೆಕ್ಸ್ಟು ನನ್ನ ಬರ್ಡೇ ಶಾಪಿಂಗಿಗೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಅಂತ ಹೇಳಿ ಅದು ನನ್ನದ್ರಲ್ಲಿ ಬರುತ್ತೆ ನೋಡಿ. ಗೈಸ್ ಇದೇ 30ಗೆ ನಮ್ಮ ಅಕ್ಕನ ಬರ್ಡೇದೆಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ. ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಲೊಕೇಶನ್ ಏನು ಅಂತ. 2 ತಿಂಗಳು ಅಂತಲೇ ಬರ್ಡೇಗೆ ಶಾಪಿಂಗ್ ಮಾಡ್ತಾರೆ ಗೈಸ್. ನಾನು ಇವತ್ತು ಡೇಟ್ ಎಷ್ಟು 5 ನಿಮಿಷ ನೋಡಿ, ಇಲ್ಲಿ ನೀವೇ ನೋಡಿ 28 ಸ್ಯಾಟರ್ಡೆ. ಬಟ್ ಇವತ್ತು ಆಲ್ರೆಡಿ 6:30 ಆಗಿದೆ, ಇನ್ನೂ ಎಷ್ಟು ಬೆಳಕಿದೆ ಗೊತ್ತಾ. ಸೊ ನಾನು ಬರ್ಡೇ ನಾಳೆ ಅಂತ ನಾಳೆ ಶಾಪಿಂಗ್ ಹೋಗ್ತೀನಿ ಗೈಸ್. ಲೊಕೇಶನ್ ಹಾಕಿರ್ತೀನಿ, ಅಲ್ಲಿ ಎಲ್ಲರೂ ಬರ್ಬೋದು, ಫ್ರೀ ಎಂಟ್ರಿ ಇರುತ್ತೆ. ಸಾಂಗ್ ಆಡಿಯೋ ಲಾಂಚ್ಗೆ ಬನ್ನಿ, ಮಿಸ್ ಮಾಡಿದೆ. ಗೈಸ್ ಫೈನಲಿ ನಾವು ರೀಚ್ ಆದ್ವಿ. ಇಲ್ಲಿ ನೋಡಿ ಸ್ಟುಡಿಯೋ ಒಳಗಡೆ ಇದ್ದೀವಿ. ಅಕ್ಕ ಡ್ರೆಸ್ನ ಟ್ರಯಲ್ ಮಾಡಕ್ಕೆ ಹೋಗಿದ್ದಾರೆ, ಬರ್ತಾರೆ ಹೇಳಿ. ಅಕ್ಕ ಯಾವಾಗ? ನನ್ನ ಫಸ್ಟ್ ಔಟ್ಫಿಟ್ ಇದು. ಈಗ ಅದೇ ನನ್ನ ಸಾಂಗ್ ರಿಲೀಸ್ ಮಾಡಕ್ಕೆ ಹೋಗ್ತೀನಲ್ಲ, ಸೊ ಅವಾಗ ಹಾಕ್ಕೊಡೆ. ಸಿ ಸಕ್ಕದಾಗಿ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿದ್ದಾರೆ. ಇಫ್ ಇನ್ ಕೇಸ್ ನನಗೆ ನೀಡಿಲ್ಲ ಇದು ಅಂತಂದ್ರೂ ಹೀಗೂ ಹಾಕೋಬೋದು. ಸಿ ಇದನ್ನ ಕಟ್ಟಿಲ್ಲ, ಇದು ಕಟ್ಟಬೇಕು. ಚೆನ್ನಾಗಿದೆಯಾ? ಮತ್ತೆ ನೋಡಿ ಎಷ್ಟು ಸ್ಟೈಲ್ ಮಾಡಿಬಿಡ್ತೀವಿ. ಈ ಥರ ಬೇಡ ಅದು. ಚೆನ್ನಾಗಿದೆ. ಸೊ ಎಸ್ ಚೆನ್ನಾಗಿದೆ ಅಂತೀರ ನನ್ನ. ಈ ಥರ ಹಾಕೋಬೋದಲ್ಲ ಇದು. ಚಾಲು ಸೆಕೆಂಡ್ ಔಟ್ಫಿಟ್ ಹಾಕೊಂಡ್ಬರ್ತೀನಿ, ವೆಯ್ಟ್ ಮಾಡಿ. ನನಗಿದೆ ಎಲ್ಲ ಅದಕ್ಕಿಂತ ಜಾಸ್ತಿ ಗೈಸ್. ಇದು ನೋಡಿ ಸೆಕೆಂಡ್ ಔಟ್ಫಿಟ್ ಚೆನ್ನಾಗಿದೆಯಾ? ನಾನು ರೆಫರೆನ್ಸ್ ಕಳಿಸಿದ್ದೆ ನಂಗೆ ಹಿಂಗೆ ಬೇಕು ಅಂತ ಹೇಳಿ. ಸೊ ಹಂಗೆ ಸ್ಟಿಚ್ ಮಾಡಿದ್ದಾರೆ. ಗೈಸ್ ಅಕ್ಕ ಅವ್ರ ಇದ್ರಲ್ಲಿ ಪೋಸ್ಟಲ್ಲಿ ಅವ್ರನ್ನ ಟ್ಯಾಗ್ ಮಾಡಿರ್ತಾರೆ, ಅವ್ರ ID ಬೇಕಾ? ಆಲ್ಮೋಸ್ಟ್ ಎಲ್ಲ ಕೊಲಾಬೇ ಮಾಡಿರ್ತೀನಿ, ಟ್ಯಾಗ್ ಎಲ್ಲ ಪರ್ಫೆಕ್ಟ್ ಇದೆ ಅಕ್ಕ. ನೀವು ಫೋಟೋದಲ್ಲಿ ತೋರಿಸಿರೋ ಥರನೇ ಸೇಮ್ ಟು ಸೇಮ್. ಗೈಸ್ ಇಷ್ಟು ಬೇಕಿತ್ತು, ಇಷ್ಟು ಸ್ವಲ್ಪ ಹೀಲ್ಸ್ ಲೆಂತ್, ಹಾಕೊಂಡ್ರೆ ಹಿಂಗೆ ಕಮ್ಮಿ ಆಗುತ್ತೆ, ಲೆಂತ್ ಕಮ್ಮಿ ಇರ್ಬೇಕು. ಸ್ವಲ್ಪ ಲೆಂತ್ ಇದೆ ಅದು. ಇಷ್ಟು ಒಂದೆರಡು ಇಂಚ್ ಇಷ್ಟು ಬಂದರೆ ಏನೋ ಗೊತ್ತಾಗ್ತಿಲ್ಲ. ಚೆನ್ನಾಗಿದೆ. ಗೈಸ್ ಫೈನಲಿ ಮನೆಗೆ ಬಂದೆ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಕ